ದಲ್ಲಿ ರಾಮನಗರ ಜಿಲ್ಲೆ ರಾಮನಗರ ತಾಲೂಕಿನ ಬಿದಡಿ ಹೋಬಳಿಯಲ್ಲಿ ಕೇತಿಗಾನಹಳ್ಳಿ ಅಂತ ಏನೋ ಹಳ್ಳಿ ಇದೆ. ಅಲ್ಲಿಯ ಗೋಮಾಳ ಜಮೀನನ್ನ ಪ್ರಭಾವಶಾಲಿ ವ್ಯಕ್ತಿಗಳೇನು ಒಂದು ಅತಿಕ್ರಮಣ ಮಾಡಿದ್ದಾರೆ. ಯಾವುದನ್ನ ಸರ್ಕಾರ ಇನ್ನೂವರೆಗೆ ತೆರವು ಮಾಡೋದಾಗಿಲ್ಲ. 10 ವರ್ಷಗಳ ನಮ್ಮ ಹೋರಾಟದ ನಂತರನೂ ಕೂಡ ಈಗ ಅದು ಮೊನ್ನೆ ಆ ದಿಶೆಯೊಳಗೆ ಒಂದು ಮಹತ್ವದ ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವೆಲ್ಲ ಮಾಧ್ಯಮದವರು ಕವರ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಇದ್ದ ಸತ್ಯ ಸಂಗತಿಗಳನ್ನ ನಿಮ್ಮ ಮುಂದೆ ಇಡೋದನ್ನು ಕೂಡ ಲೇಟೆಸ್ಟ್ ಅಪ್ಡೇಟ್ ಮಾಡ್ತೇವೆ. ಇಲ್ಲಿ ವಿಶೇಷವಾಗಿ ನಾವೇನು ಹೇಳೋದಂದ್ರೆ 2014ರಲ್ಲಿ ಲೋಕಾಯುಕ್ತವರು ಏನೊಂದು ಆದೇಶ ಕೊಟ್ಟಿದ್ರು ಅಂದ್ರೆ, ನಮ್ಮ ರಾಜ್ಯದ ಕಂದಾಯ ಕಮಿಷನರ್, ರೆವಿನ್ಯೂ ಕಮಿಷನರು ಇದನ್ನ ಮಾಡಿ ಒಂದೇ ಒಂದು ಗ್ರ್ಯಾಂಡ್ ಲೆಟರ್ ಇದೆ, 1 ಎಕರೆ 20 ಗುಂಟೆ, ಉಳಿದ ಯಾವುದು ಗ್ರ್ಯಾಂಡ್ ಲೆಟರ್ ಅಲ್ಲ, ಇವೆಲ್ಲವೂ ಅಕ್ರಮಗಳೇ. ಸೊ ಆದ್ರೆ ಅದನ್ನ ಇನ್ನೊಮ್ಮೆ ತನಿಖೆ ಮಾಡಿ ಯಾವುದಾದ್ರೂ ಗ್ರ್ಯಾಂಡ್ ಲೆಟರ್ ಸಿಕ್ಕರೆ ಅವರಿಗೆ ಕೊಡಬೇಕು, ಇಲ್ಲದಿದ್ದರೆ ಇವು ಎಲ್ಲವನ್ನ ತೆರವು ಮಾಡುವ ಪ್ರಕ್ರಿಯೆಯನ್ನು ಅವ್ರು ಮಾಡಬೇಕು. ಇದು ಮೊದಲನೇ ಆದೇಶ. ಎರಡನೇ ಆದೇಶ ಏನಂದ್ರೆ, ಯಾವ ಜನ ಇದನ್ನ ಅತಿಕ್ರಮಣ ಮಾಡಿದ್ದಾರೆ ಅವರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅದಕ್ಕೆ ಅದನ್ನು ಮುಂದುವರಿಬೇಕು. ಮೂರನೇದು, ಯಾವ್ಯಾವ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗ್ಯಾರೆ, ಮಾಡಬಾರದು ಮಾಡಿದ್ದಾರೆ, ಅವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕ್ಬೇಕಂತ ಹೇಳಿದ್ದಾರೆ. ಅದು ನಾವು ಆಧಾರವಾಗಿ ಇಟ್ಟುಕೊಂಡು ಯಾವಾಗ ಅದನ್ನು ಸರ್ಕಾರದವರು ಮಾಡಲಿಲ್ಲ, 2020ರಲ್ಲಿ ಲೋಕಾಯುಕ್ತದ ಮೇಲ್ಮನವಿ ಆದಂತಹ ಹೈಕೋರ್ಟ್ದಲ್ಲಿ ನಾವು ಕೇಸ್ ಹಾಕ್ತೇವೆ. ಅದನ್ನ ಅವತ್ತಿನ ಕರ್ನಾಟಕದ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಾದಂತಹ ಅಭಯ ಶ್ರೀನಿವಾಸ್ ಓಕಾ ಅವರು, ಈಗಿನ ಸುಪ್ರೀಂ ಕೋರ್ಟ್ದಲ್ಲಿ ನ್ಯಾಯಾಧೀಶರಾಗಿದ್ದಾರೆ, ಅವರ 2 ಜಡ್ಜ್ ಬೆಂಚ್ ಮುಖ್ಯಸ್ಥರೇನಾಗಿದ್ರು, ಅವರು 14 ಜನವರಿಯಿಂದ ಆದೇಶ ಕೊಟ್ಟು ಸರ್ಕಾರಕ್ಕೆ ಅವಕಾಶ ಕೊಟ್ಟು ಅವರು ಬಂದು ರೆಕಾರ್ಡ್ ಮೇಲೆ ಹೇಳಿದ ಪ್ರಕಾರ 3 ತಿಂಗಳಲ್ಲಿ ಲೋಕಾಯುಕ್ತರ ಆದೇಶ 3 ಭಾಗ ಇತ್ತು, ಅದನ್ನ ಇಂಪ್ಲಿಮೆಂಟ್ ಮಾಡ್ತೇವೆ. ಯಾವಾಗ ಅಂದ್ರೆ 3 ತಿಂಗಳಲ್ಲಿ, ಅಂದ್ರೆ 14 ಏಪ್ರಿಲ್ 2020ರಲ್ಲಿ. ಇಲ್ಲಿವರೆಗೂ ಅದಾಗಿಲ್ಲ. ಯಾವಾಗ ಅವರು ಆಗಸ್ಟ್ ಸೆಪ್ಟೆಂಬರ್ ತನಕ ಮಾಡಲಿಲ್ಲ, ನಾವು ಅದ್ರ ಬಗ್ಗೆ ವಿಚಾರ ಮಾಡಿ ಡಿಸೆಂಬರ್ದಲ್ಲಿ ನಾವು ಸಿವಿಲ್ ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸನ್ನು ಹಾಕಿದ್ದೇವೆ. ಅದೇ ನಡೀತಾ ಇದೆ, ಯಾವುದನ್ನ ನೀವೆಲ್ಲ ಮಾಧ್ಯಮದವರು ಕವರ್ ಮಾಡ್ತಾ ಇದ್ದೀರಿ. ಆ ಒಂದು ವಿಷಯದೊಳಗೆ ಅವತ್ತಿನ ರೆವಿನ್ಯೂ ಕಮಿಷನರ್ ಆದಂತಹ ಮಂಜುನಾಥ್ ಪ್ರಸಾದ್ ಅವರು ಏನು ರಿಪೋರ್ಟ್ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ 71 ಎಕರೆ 30 ಗುಂಟೆ ಒತ್ತುವರಿ ಆಗಿದೆ. ಅಂದ್ರೆ 2014ರಲ್ಲಿ ಲೋಕಾಯುಕ್ತರು ಏನ್ ಮಾಡಿದ್ರು, ಸುಮಾರು 51 ಎಕರೆ, ಅದು ಮತ್ತೆ 20 ಎಕರೆ ಜಾಸ್ತಿ ಆಗಿತ್ತು. ಸೊ ಈಗನೂ ಕೂಡ ಜಾಸ್ತಿ ಆಗಿರ್ಬೋದು ಅದು. ಆದ್ರೆ ಸರ್ಕಾರದವರು ಅದ್ರ ಬಗ್ಗೆ ಏನೂ ಸರಿಯಾಗಿ ಮಾಡಲಾರ್ದೆ ಅವರು ಕೇವಲ 14 ಎಕರೆ ಅಂತ ಹೇಳಿ, ಅದು ಈ ಕಂಪ್ಲೇಂಟ್ಗೆ ಏನೂ ಸಂಬಂಧ ಇಲ್ಲ. ಈ ಕಂಪ್ಲೇಂಟ್ ಮಾದೇಗೌಡರು ಹಾಕಿದ್ದು 2011ರೊಳಗೆ, ನಾನು ಅವ್ರನ್ನ ಜಾಯ್ನ್ ಆಗಿದ್ದು 2012ರೊಳಗೆ. ಆದ್ರೆ ಅದು 2002-3ರೊಳಗೆ ಹಾಕಿದ್ದನ್ನ ತಂದು ಕನ್ಫ್ಯೂಷನ್ ಮಾಡಿ ಬೇರೆ ಕಡೆ ಒಯ್ಲಿಕ್ಕೆ ಏನ್ ಮಾಡಿದ್ರೆ ನಾವು ಗೊತ್ತಿಲ್ಲ, ಅವರೇ ಹೇಳಬೇಕು. ಅದೆಲ್ಲನೂ ಈಗ ಬಿಟ್ಟು ಹೈಕೋರ್ಟ್ಗೆ ಪೂರ್ಣ ಮನವರಿಕೆ ಆಗಿದೆ. ನಾವು 2023 ಆಗಸ್ಟ್ 18ರಂದು ಒಂದು ಮೆಮೊ ಹಾಕಿ ಅದು ಸೀಲ್ ಇದೆ. ಇದ್ರ ಪ್ರಕಾರ 71 ಎಕರೆ 30 ಗುಂಟೆ ಆಗಿದೆ ಅಂತ ನಾವು ಹಾಕಿದ್ದೇವೆ. ಅದನ್ನೇ ಇವತ್ತು ಸ್ಪಷ್ಟವಾಗಿ ಹೈಕೋರ್ಟ್ ಕೇಳ್ತಾ ಇದ್ದಾರೆ, 71 ಎಕರೆ ಬಗ್ಗೆ ಏನಾಯ್ತು, ನೀವು ಅದನ್ನ ಏನು ಮಾಡಿದ್ರಿ ಅಂತ. ಸೊ ಅದನ್ನ ಮುಂದಿನ ಹಿಯರಿಂಗು ಏಪ್ರಿಲ್ 3ರಂದಿದೆ, ಅಂದ್ರೆ ಇನ್ನು ಕೆಲವೇ ದಿವಸದೊಳಗೆ. ಸೊ ಅದು ಬಂದ ನಂತರ ಅದು ಏನೇನು ಮಾಡ್ತಾ ಇದ್ದಾರೆ, ಅವರು ಮಾಡಿದ್ದು ನಮ್ಮ ರೆಕಾರ್ಡ್ ಪ್ರಕಾರ ಸರಿ ಇದೆ ಇಲ್ಲ ಅನ್ನೋದನ್ನ ಹೈಕೋರ್ಟ್ದವರು ಅವರು ಅದನ್ನು ಮಾಡೇ ಮಾಡ್ತಾರೆ. ಅಲ್ಲಿ ನಾವು ಅರ್ಗ್ಯೂ ಮಾಡ್ತೇವೆ. ಅದೇನಾದರೂ ತಮಗೆ ತಿಳಿಸ್ಬೇಕಾದ್ರೆ ಮತ್ತೆ ನಾವು ಆವಾಗ ತಿಳಿಸ್ತೇವೆ. ಯಾಕಂದ್ರೆ ಈಗ ಅವರು ಮಧ್ಯಂತರ ಹಾಕಿದ್ದಾರೆ, ಅದು ಏನೂ ಸಮಗ್ರ ಚಿತ್ರವನ್ನು ಕೊಡ್ತಾ ಇಲ್ಲ. ಯಾಕಂದ್ರೆ ಅವ್ರ ಪ್ರಕಾರ ಇವೇನು ಕೆಲವು ಇದೆ, ಇಲ್ಲಿ ಅವರು ಇದನ್ನ ಹೆಚ್ಚಿಗೆ ಏನು ಅವ್ರು ತಗೊಂಡಿದ್ದಾರೆ ಇದ್ರ ಪ್ರಕಾರ ಅಂದ್ರೆ 11 ಎಕರೆ 23 ಗುಂಟೆ ಅಂತೇನೋ ಹೇಳಿದ್ದಾರೆ. ಆದ್ರೆ ಇದು ಇಂಟ್ರಿಮ್ ಇರೋದ್ರಿಂದ ಅದ್ರ ಮೇಲೆ ಕಾಮೆಂಟ್ ಮಾಡೋದು ಸರಿ ಆಗೋದಿಲ್ಲ. ಅದನ್ನ ಕೋರ್ಟ್ದಲ್ಲಿ ಏನು ಹಾಕ್ತಾರೆ ಅಂತಿಮವಾಗಿ ಅದ್ರ ಮೇಲೆ ಕಾಮೆಂಟ್. ಏನಂದ್ರೆ ಸಂಸದ ಮಂಜುನಾಥ್ ಅವ್ರದ್ದು ಇದು ಏನಂದ್ರೆ, ಅವರು ಕೂಡ ಒತ್ತುವರಿದಾರಲ್ಲೇ ಒಬ್ಬರಾಗಿದ್ದಾರೆ. ಅವರು 2 ಕಡೆಗೆ ಒತ್ತುವರಿ ಇದೆ. ಅವ್ರ ಹೆಸರು, ಎಷ್ಟು ಲ್ಯಾಂಡ್ ಎನ್ಕ್ರೋಚ್ ಮಾಡಿದ್ದಾರೆ ಅನ್ನೋದು ಅದರೊಳಗಿದೆ. 71 ಎಕರೆಯಿಂದ ನಾನು ಹೇಳ್ತಾ ಇದ್ದೇನೆ ನಿಮ್ಗೆ. ಇದು ಕೊಟ್ಟಾರಲ್ರಿ, ಇದ್ರೊಳಗೆ ನೀವೇನ್ ಮಾಡ್ಬೇಕಂದ್ರೆ ಪೇಜ್ ನಂಬರ್ 6 ಅಂತ ಏನಿದೆ, ಅಲ್ಲಿ ಇದು ಯಾರು ಸರ್ಕಾರದ ಕೌನ್ಸಿಲ್, ಅಕ್ಯೂಸ್ಡ್ ಕೌನ್ಸಿಲ್ ಅವ್ರವ್ರು ಹಾಕಿದ್ದಾರೆ. ಅವ್ರು ಇವತ್ತಿನ ಏನು ಸ್ಟೇಟಸ್ ಹಾಕಿದ್ದಾರೆ ಅದಿದೆ. ಅದರ ನಂತರ ಈಗ 1 ವರ್ಷಕ್ಕಿಂತಲೂ ಹಿಂದೆ 18 ಆಗಸ್ಟ್ 2023ರೊಳಗೆ ನಾವು ನಮ್ಮ ಇವ್ರ ಪ್ರಕಾರ
ಅವರೇ ರಿಪೋರ್ಟ್ ಹಾಕಿದ್ರು, ಮಂಜುನಾಥ್ ಪ್ರಸಾದ್ ಅವರು. ಅದೊಂದು ದೊಡ್ಡ ರಿಪೋರ್ಟ್. ಅದು ಎಲ್ಲವನ್ನ ಅಂಕಿ ಸಂಖ್ಯೆಗಳನ್ನ ಸರಿಯಾಗಿ ತೆಗೆದುಕೊಂಡು ಟೇಬಲ್ ಮಾಡಿ ಸರ್ವೆ ನಂಬರ್ 7, 8, 9 ಇವನ್ ಎಲ್ಲ ಸರ್ವೆ ನಂಬರ್ಗಳಿದೆ. ಯಾವುದು ಗೋಮಾಳ ಜಮೀನು ಅದು ಸರ್ವೆ ನಂಬರ್ ವೈಸ್ ನಾವು ಲಿಸ್ಟ್ ಮಾಡಿ ಇದನ್ನ ಕೊನೆಗೆ ಅಂದ್ರೆ ನಿಮ್ಗೇನು ಕೊಟ್ಟಿದ್ದೇವೆ ಅದರ ಕೊನೆಯ ಪೇಜ್ದೊಳಗೆ 71 ಎಕರೆ 30 ಗುಂಟೆ ಅಂತ ಸ್ಪಷ್ಟವಾಗಿದೆ. ಅದು ಯಾರ್ಯಾರು ಹೆಸರು ಮಾಡಿದ್ರು ಅವ್ರ ಹೆಸರಿದೆ, ಆ ಸರ್ವೆ ನಂಬರ್ ಎಲ್ಲನೂ ಇದೆ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.